ನಮಸ್ಕಾರ ಎಲ್ಲ ಸಾವುಕಾರ ಮಂದಿಗೆ. ಏನಪ್ಪ ಅಂತಂದ್ರೆ ಮನುಷ್ಯಗ ಒಂದೊಳ್ಳೆ ಪ್ಲೇಸ್ಗೆ ಓಡಾಡಿ ಬರಬೇಕು. ಫ್ರೆಂಡ್ಸ್ ಜೊತೆ ಆಗಲಿ ಫ್ಯಾಮ್ಲಿ ಜೊತೆನಾಗಲಿ ಹೋಗಿ ಬರೋಣ, ಒಂದು ಒಳ್ಳೆ ಮೆಮೊರಿಬಲ್ ಆಗಿರುತ್ತೆ ಅಂತ ಎಲ್ರಿಗೂ ಆಸೆ ಇರುತ್ತೆ. ಆದರೆ ಈ ಕೆಲಸದ ಒತ್ತಡ, ಮನೆ ಟೆನ್ಷನ್ನು, ಈ ಸಂಬಳ, ರಜೆ, ಇದೆಲ್ಲ ಒತ್ತಡದಲ್ಲಿ ನಾವು ನಮ್ಮ ಆಸೆ ಕನಸುಗಳನ್ನು ಅಲ್ಲೇ ಮೂಟೆ ಕಟ್ಟಿ ಬಿಸಾಕೋದೇ ಆಗ್ತಿದೆ. ಇನ್ನೊಂದು ಸಿಕ್ಕರೆ ಒಂದೇ ಒಂದು ರಜೆ ಸಿಗುತ್ತೆ, ಅದು ವೀಕ್ಲಿ ಒಂದು ರಜೆ. ಆ ಒಂದು ರಜೆಯಲ್ಲಿ ಎಲ್ಲೋ ಇರೋ ಪ್ಲೇಸ್ಗಳನ್ನ ಹೋಗಿ ಬರೋಕ್ಕಂತೂ ನಮ್ಮ ಕೈಲೂ ಆಗಲ್ಲ. ಹಾಗಾಗಿ ನಾನು ಈ ಒಂದೇ ದಿವಸದ ರಜೆಯಲ್ಲಿ ಲೋವೆಸ್ಟಲ್ಲಿ, ಅತಿ ಲೋವೆಸ್ಟ್ ಬಜೆಟ್ನಲ್ಲಿ ನೀವು ಹೋಗಿ ಬರ್ತಕ್ಕಂಥ ಸಮೀಪದ ಸ್ಥಳಗಳನ್ನು ನಿಮಗೆ ಪರಿಚಯಿಸಬೇಕು ಅಂತ ನಾನು ಒಂದು ಚಿಕ್ಕದಾದ ಪ್ರಯತ್ನ ಮಾಡ್ತಿದ್ದೀನಿ. ಹೇಳಬೇಕು ಅಂತಂದರೆ ಇದು ನನ್ನ ಫಸ್ಟ್ ವ್ಲಾಗು. ಸ್ವಲ್ಪ ನರ್ವಸ್ ಆಗಿದ್ದೀನಿ. ವಾಯ್ಸಲ್ಲಾಗಲಿ ಅಥವಾ ವೀಡಿಯೋನಲ್ಲಾಗಲಿ ಏನಾದರೂ ಕುಂದು ಕೊರತೆ ಕಂಡ್ರೆ ದಯವಿಟ್ಟು ಕಮೆಂಟ್ನಲ್ಲಿ ನನಗೆ ತಿಳಿಸಿ, ನಾನು ಅದನ್ನು ಸರಿಪಡಿಸ್ಕೊತೀನಿ. ಯಾಕಂದರೆ ಮುಂದೆ ಇನ್ನಷ್ಟು ಚೆನ್ನಾಗಿ ವಿಡಿಯೋ ವ್ಲಾಗ್ ಆಗಲಿ ಕಂಟೆಂಟ್ ಆಗಲಿ ಮಾಡ್ಬೋದು, ಅದಕ್ಕೆ ಅನುಕೂಲ ಆಗುತ್ತೆ. ಹಾಗಂತ ಹೇಳ್ತಾ ನಿಮಗೆ ಬೆಂಗಳೂರಲ್ಲಿರೋ ನಮ್ಮ ಎಲ್ಲ ಜನಕ್ಕೂ ಒಂದೇ ದಿವಸದಲ್ಲಿ ಲೋವೆಸ್ಟ್ಗಿಂತ ಅತಿ ಲೋವೆಸ್ಟ್ ಬಜೆಟ್ನಲ್ಲಿ ಹೋಗಿ ಬರ್ತಕ್ಕಂಥ ಒಂದೇ ಒಂದು ಪ್ಲೇಸು ಸುಮಾರು ಇದ್ದಾವೆ. ಸ್ಟಾರ್ಟಿಂಗಲ್ಲಿ ನಾನು ಹೇಳಕ್ಕೆ ಬರ್ತಿದ್ದೀನಿ. ಇವಾಗ ನಮ್ಮ ಚಿಕ್ಕಬಳ್ಳಾಪುರದ ಹತ್ತಿರ ಇರೋ ಆದಿಯೋಗಿ, ಆದಿಯೋಗಿ ಬೆಂಗಳೂರಿಂದ ಕೇವಲ ಒಂದು 50-60 ಕಿಲೋಮೀಟರ್ ಡಿಸ್ಟೆನ್ಸ್ನಲ್ಲಿರೋದು. ಇದಕ್ಕೆ ನೀವು ಹೋಗು ಬರೋ ಖರ್ಚು 2 ಬಸ್ಸಿಂದ ಕ್ಯಾಲಿ ಮಾಡಿದ್ರೆ 220 ರೂಪಾಯಿ ಅಷ್ಟೇ ಬರುತ್ತೆ ಸಾವುಕಾರ. ಖರ್ಚು 220 ಅಷ್ಟೇ. ಮತ್ತು ಮಿಕ್ಕಿದ್ದು ನಿಮ್ಮ ಊಟ, ತಿಂಡಿ, ಕೋಲ್ಡ್ ಡ್ರಿಂಕ್ಸು ಇದೆಲ್ಲ ಖರ್ಚು. ಇದು ನೀವು ಖರ್ಚು ಮಾಡೋದ್ರ ಮೇಲೆ ಡಿಪೆಂಡ್ ಬಿಟ್ಟಿದ್ದು. ಬಟ್ ಹೋಗೋಕ್ಕೆ ಬರೋಕ್ಕೆ 220 ಮಾತ್ರ ಖರ್ಚಾಗುತ್ತೆ. ಮತ್ತು ಇದನ್ನು ಒಂದೇ ದಿವಸದಲ್ಲಿ ನೀವು ಬೇಕಾದರೂ ಹೋಗಿ ಬರ್ಬೋದು. ತುಂಬ ಜನ ಅಂದ್ಕೊತಿರ್ತಾರೆ ಆದಿಯೋಗಿ ತಮಿಳ್ನಾಡಲ್ಲಿ ಅಷ್ಟೇ ಅಲ್ಲ, ಇಲ್ಲೂ ಇದೆ. ಅಲ್ಲಿ ಅಂತೂ ಹೋಗಿ ಬರೋಕ್ಕಾಗಲ್ಲ. ನಮ್ಮ ಕರ್ನಾಟಕದಲ್ಲಿ, ನಮ್ಮ ಚಿಕ್ಕಬಳ್ಳಾಪುರದಲ್ಲಿರೋವಂಥ ಸುತ್ತಲೂ ವನ್ಯ, ಕಾಡು, ಬೆಟ್ಟ, ಗುಡ್ಡ ನಡುವೆ ನಮ್ಮ ಆದಿಯೋಗಿ ನೋಡೋಕ್ಕೆ ಒಂದು ಅದ್ಭುತ. ಆದಷ್ಟು ಟೈಮ್ ಸಿಕ್ಕಾಗ ಫ್ರೆಂಡ್ಸ್ ಜೊತೆನಾಗಲಿ ಫ್ಯಾಮ್ಲಿ ಜೊತೆನಾಗಲಿ ವಿಸಿಟ್ ಕೊಟ್ಟು ಬನ್ನಿ. ಮತ್ತು ಸಿಗೋಣ. ಅಂದಂಗೆ ಏನಾದರೂ ಕುಂದು ಕೊರತೆ ಕಂಡ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ, ನಾನು ಅದನ್ನು ಸರಿಪಡಿಸ್ಕೊತೀನಿ. ನಮಸ್ಕಾರ. ಸಿದ್ಧಶ್ರೀ ಗೇಟ್ಗೆ ಎಂಟ್ರಿ ಆಗ್ತಿದ್ದಂಗೆ ನಿಮಗೊಂದು ಚಿಕ್ಕದಾದ ನಿರ್ಮಿಸಲಾದಂಥ ಪುಷ್ಕರಣಿಯೊಂದು ಸಿಗುತ್ತೆ. ಹಾಗೆ ಪುಷ್ಕರಣಿಯ ಪಕ್ಕದಲ್ಲೇ ಉಡುಪಿ ಗಾರ್ಡನಿ ಅಂತ ಒಂದು ರೆಸ್ಟೋರೆಂಟ್ ಇದೆ. ಮಕ್ಕಳಿಗೆ ಆಟವಾಡೋಕ್ಕಾಗುವಂಥ ಒಂದು ಚೊಕ್ಕದಾದ ಮೈದಾನ, ಒಳ್ಳೆ ಗುಡ್ ಕ್ವಾಂಟಿಟಿ ಸರ್ವಿಸಸ್ ಇದೆ, ಫುಡ್ ಇದೆ, ವೆಲ್ ಟ್ರೈನ್ಡ್ ಸ್ಟಾಫ್ಸ್ ಆ್ಯಂಡ್ ಬೈಕರ್ಸ್ಗಂತೂ ಒಂದು ಅಡ್ವೆಂಚರಸ್ ಫೀಲ್ ಕೊಡುವಂಥ ಈ 2 ಕಿಲೋಮೀಟರ್ ಟ್ರಕ್ಕು ಕ್ರಾಸಿಂದ ಆದಿಯೋಗಿ ಫೌಂಡೇಶನ್ವರೆಗೂ. ಫೈನಲಿ ಆದಿಯೋಗಿ ನಿಮ್ಮ ಕಣ್ಮುಂದೆ. ನೋಡಿ ಎಷ್ಟು ಸುಂದರವಾಗಿ ವೈವಿಧ್ಯಮಯವಾಗಿ ನಿರ್ಮಿಸಲ್ಪಡಲಾಗಿದೆ. ಸುತ್ತಲೂ ಬೆಟ್ಟ, ಕಾಡು, ಮಧ್ಯದಲ್ಲಿ ನಮ್ಮ ಭೋಲೆನಾಥ ಆದಿಯೋಗಿ. ನೋಡ್ತಿದ್ರೆ 2 ಕಣ್ಣು ಸಾಲದು. ಆನಂದವೋ ಆನಂದ, ಪ್ರಶಾಂತವಾದ ಸ್ಥಳ. ನೀವು ಫ್ಯಾಮಿಲಿ ಜೊತೆ ವೀಕೆಂಡಲ್ಲಿ ಹೋಗ್ಬೇಕು ಅಂತಂದರೆ ಒಂದ್ಸಲಿ ಮಸ್ಟ್ ವಿಸಿಟ್ ಮಾಡಿ.